ನಟ ಸುದೀಪ್ ತಮ್ಮ ಜೀವನದಲ್ಲಿ ಹಾಫ್ ಸೆಂಚುರಿ ಬಾರಿಸಿ ಮುಂದುವರಿತಾ ಇರುವಂತದ್ದು. ನಟ ಸುದೀಪ್ಗೆ 51ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ತಮ್ಮ ಬರ್ತ್ಡೇಯನ್ನ ಕಿಚ್ಚ ಗ್ರ್ಯಾಂಡ್ ಆಗಿ ಆಚರಿಸಿಕೊಳ್ತಾ ಇದ್ದಾರೆ ಮೊದಲ ಬಾರಿಗೆ. ಮಧ್ಯರಾತ್ರಿಯಿಂದಲೇ ಬೇಡ ಅಂದ್ರೂ ಕೂಡ ಸಾವಿರಾರು ಅಭಿಮಾನಿಗಳು ಸುದೀಪ್ರ ಜೆಪಿ ನಗರ ಮನೆ ಬಳಿ ಜಮಾಯಿಸ್ತಾ ಇದ್ದಾರೆ. ಜಯನಗರದ MES ಮೈದಾನದಲ್ಲಿ ಬೆಳಗ್ಗೆ 10ರಿಂದ 12ರವರೆಗೆ ಅಭಿಮಾನಿಗಳನ್ನ ಭೇಟಿ ಮಾಡಲಿದ್ದಾರೆ. ಸುದೀಪ್ ಬರ್ತ್ಡೇ ಪ್ರಯುಕ್ತ ಮನೆಯ ಬಳಿ ಯಾರೂ ಬರಬೇಡಿ, ನಾನು ನಿಮಗೋಸ್ಕರ ಟೈಮನ್ನು ಕೊಡ್ತೀನಿ, ಅದು 10ರಿಂದ 12 ಗಂಟೆ ಸಮಯದಲ್ಲಿ ಜಯನಗರದ MES ಗ್ರೌಂಡ್ನಲ್ಲಿ ಸಿಗೋಣ ಅಂತ ಹೇಳಿದರು. ಆದರೆ ಅಭಿಮಾನಿಗಳು ಕೇಳಬೇಕಲ್ಲ, ಅವರ ಸಂಭ್ರಮ, ಅವರ ಮನೆಯ ಬಳಿ ರಾತ್ರಿ ಸಾವಿರಾರು ಜನ ಸೇರಿದ್ರು. ರಾತ್ರಿನೇ ಅಭಿಮಾನಿಗಳ ಮುಂದೆ ಬಂದಿದ್ದಾರೆ ಸುದೀಪ್ ಅವರು. ಬಿಕಾಸ್ ಅವರಿಗೆ ನಿರಾಸೆ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಫ್ಯಾನ್ಸ್ಗಳೆಲ್ಲ ತಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಿದ್ದೆಗೆಟ್ಕೊಂಡು ಬಂದಿರ್ತಾರೆ ನಮ್ಮ ಬಾಸ್ನ ನೋಡಬೇಕು ಅಂತ. ಸೊ ಇವತ್ತು ಅಂದರೆ ನಿನ್ನೆ ರಾತ್ರಿ ಸುದೀಪ್ ಅವ್ರನ್ನ ಮೀಟ್ ಮಾಡಿದ್ದಾರೆ ತುಂಬ ಜನ. ಇವತ್ತು ಕೂಡ MES ಗ್ರೌಂಡ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗ ಆಲ್ರೆಡಿ ಸೇರಿದ್ದಾರೆ. ಅಭಿಮಾನಿಗಳ ಸಂಖ್ಯೆ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ಲಘು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಚಕ್ರವರ್ತಿ ಸುದೀಪ್ಗೆ ನಟ ಸೃಜನ್ ಲೋಕೇಶ್ ಕೂಡ ಬರ್ತ್ಡೇ ವಿಶ್ ಮಾಡಿದ್ದಾರೆ. ರಾತ್ರಿನೇ ಜೆಪಿ ನಗರ ನಿವಾಸಕ್ಕೆ ಬಂದರು, ವಿಶ್ ಮಾಡಿದ್ರು, ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ಜಯನಗರದ MES ಮೈದಾನದಲ್ಲಿ ಸುದೀಪ್ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಸತೀಶ್ ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅಭಿಮಾನಿಗಳು ನೋಡೋಣ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಇವತ್ತು 50ನೇ ಹಬ್ಬದ ಹುಟ್ಟುಹಬ್ಬದ ಸಂಭ್ರಮ, ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವ ಕಿಚ್ಚ ಅಭಿಮಾನಿಗಳ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ನಾವು ನೋಡಬಹುದು ಜಯನಗರದ MES ಗ್ರೌಂಡ್ ನಲ್ಲಿ ಕಿಚ್ಚೋತ್ಸವಕ್ಕೆ ಅಭಿಮಾನಿಗಳ ಸಾವಿರ ಒಂದು ಭರ್ಜರಿಯಾದಂತಹ ಒಂದು ಸಂಭ್ರಮ. ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದಕ್ಕೆ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದಿದ್ದಾರೆ. ಈ ಒಂದೊಂದು ಸಂಭ್ರಮವನ್ನ ಅಭಿಮಾನಿಗಳು ಯಾವ ತರ ಸಂಭ್ರಮಿಸ್ತಾರೆ ಅಭಿಮಾನಿಗಳನ್ನೇ ಮಾತಾಡಿಸ್ತಾ ಹೋಗ್ತೇನೆ. 50ನೇ ವರ್ಷದ ಹುಟ್ಟುಹಬ್ಬ ಕಿಚ್ಚೋತ್ಸವ ಹೇಗಿದೆ ಅಭಿಮಾನಿಗಳ ಸಂಭ್ರಮ? ನಾವು ನೋಡಿ ಸರ್, ನಾವು ಪ್ರತಿ ವರ್ಷನೂ ಬರ್ತಾ ಇದೀವಿ, ಇದೊಂದು ಹೊಸದಲ್ಲ. 51ನೇ ವರ್ಷ ಹುಟ್ಟುಹಬ್ಬ ಮಾಡ್ಕೊತಿದ್ರೆ ತುಂಬಾ ಖುಷಿ ಆಗ್ತಿದೆ. ನಾವು ಬಾಸ್ ನೋಡ್ಬೇಕು, ನೈಟ್ ಊಟ ಮಾಡಿಲ್ಲ, ದೂರದಿಂದ ಬಂದಿರೋದು, ನಂಜನಗೂಡಿಂದ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ, ನಾವು ಬಾಸ್ ನೋಡ್ಬೇಕು ಅಂತ ಆಸೆ ಆಗ್ತಿದ್ವಿ. ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್. ಸರ್, ನಮ್ಮ ದೇವ್ರನ್ನ ನೋಡಕ್ ಬಂದಿದ್ದೀವಿ. ನಮ್ಮ ದೇವ್ರು ಯಾವತ್ತಿದ್ರು ಚೆನ್ನಾಗಿರ್ಬೇಕು. ಹ್ಯಾಪಿ ಬರ್ಡೇ ಬಾಸ್. ಆಮೇಲೆ ಬಂದು ಆಲ್ ಇಂಡಿಯಾ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ಗೆ. ಸರ್, ನಾವು ಭದ್ರಾವತಿಯಿಂದ ಬಂದಿದ್ದೀವಿ. ಜೈ ಕಿಚ್ಚ ಬಂದಿದ್ದೀವಿ. ಜೈ ಕಿಚ್ಚ ಅಣ್ಣ, ನಾವು ಗುಲ್ಬರ್ಗದಿಂದ ಬಂದಿದ್ದು. ಇವತ್ತು ಒಂದೇ ದಿನ, ನಮ್ಗೆ ವರ್ಷದಲ್ಲಿ ಇರೋದು ಒಂದೇ ದಿನ, ಅದು ನಮ್ಮ ದೇವರ ಹುಟ್ಟುಹಬ್ಬ ದಿನ. ನಾವು ಗುಲ್ಬರ್ಗದಿಂದ ಮನೆಯಿಂದ ಬಂದಿದ್ದೇವೆ. ಬಾಸ್ ನೋಡೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮ್ಯಾಕ್ಸ್ ಬರ್ತಿದೆ, ಎಷ್ಟು ಎಕ್ಸೈಟ್ ಆಗಿದೆ ಅಣ್ಣ, ಮಾತಿನಲ್ಲಿ ಹೇಳೋದು ಚಿಕ್ಕದಲ್ಲ ಮ್ಯಾಕ್ಸ್. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ವರ್ಷಕ್ಕೊಂದೇ ಹಬ್ಬ, ಅದು ಕಿಚ್ಚನ ಹಬ್ಬ. ನಾವು ಯಾದಗಿರಿಯಿಂದ ಬಂದಿರೋದು ಕಿಚ್ಚ ಬಾಸ್ ಸಲಗ. ಹ್ಯಾಪಿ ಬರ್ತ್ಡೇ ಕಿಚ್ಚ ಬಾಸ್. ಮ್ಯಾಕ್ಸ್ ಅಲ್ಲ, ಬಿಲ್ಲರಂಗ ಭಾಷಣ ಕೂಡ ಇವತ್ತು ಅನೌನ್ಸ್ ಆಗ್ತಾ ಇದೆ. ಅನುಪಮ್ ಭಂಡಾರಿ ಅವ್ರದ್ದು ತುಂಬಾ ಖುಷಿ ಆಗ್ತಿದೆ ಅನೌನ್ಸ್ಮೆಂಟ್ ಆಗಿರೋದು. ನಾವು ಆದ್ರದಿಂದ ಮ್ಯಾಕ್ಸ್ಗೋಸ್ಕರ ವೇಟಿಂಗ್ ಮಾಡ್ತಿದ್ವಿ. ತುಂಬಾ ವೇಟ್ ಅಂದ್ರೆ ವೇಟ್ ಮಾಡ್ತಾ ಇದ್ವಿ. ತುಂಬಾ ಖುಷಿ ಆಗುತ್ತೆ. ಇವತ್ತು ಹಬ್ಬ, ಮ್ಯಾಕ್ಸ್ ಬಂದ್ರೆ ಮಾರಿ ಹಬ್ಬ. ಕರ್ನಾಟಕದಲ್ಲಿ ಇರೋದು ಒಂದೇ ಹಬ್ಬ, ಅದು ಕಿಚ್ಚ ಹುಟ್ಟುಹಬ್ಬ. ನಾವು ಅಣ್ಣನ ಸಲುವಾಗಿ ಏನನ್ನು ಮಾಡಲು ತಯಾರಿದ್ದೇವೆ. ನಮಗೆ ಒಬ್ಬನೇ ಬಾಸು, ಅದು ನಮ್ಮ ಕಿಚ್ಚ ಬಾಸು. ಜನನಿ ಜನ್ಮಭೂಮಿ, ನಾನು ಕಿಚ್ಚನ ಪ್ರೇಮಿ. ಶುಭಾಶಯಗಳು ಬಿಗ್ ಬಾಸ್. ದೇಶಕ್ಕೆ 3 ಬಣ್ಣ, ಕರ್ನಾಟಕ 2 ಬಣ್ಣ, ಇಂಡಸ್ಟ್ರಿ ಒಬ್ಬರು ಅಣ್ಣ, ನಮ್ಮ ಸುದೀಪ್ ಬಣ್ಣ. ಇದು ಕಿಚ್ಚನ ಅಭಿಮಾನಿಗಳ ಒಂದು ಅಭಿಮಾನದ ಹಬ್ಬ ಅಂತ ಅನ್ಬೋದು. ಏಕೆಂದ್ರೆ ಮ್ಯಾಕ್ಸ್ ಅಷ್ಟೇ ಅಲ್ಲ, ಬಿಲ್ಲರಂಗ ಭಾಷಾ ಕೂಡ ಬರ್ತಿದೆ. ಈ 2 ಸಿನಿಮಾಗಳನ್ನ ನಾವು ನೋಡ್ತೀವಿ. ನಮಗೆ ಸುದೀಪ್ ಅಣ್ಣ ಅವರ ಹುಟ್ಟುಹಬ್ಬ ಅಂದ್ರೆ ನಮ್ಗೆ ಹಬ್ಬ ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.